ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಸಿನಿಮಾ ರಿವ್ಯೂ ಬೈ ಮ್ಯಾಡಿ. ಪರ್ಸ್ನಲಿ ನಾನು ಮಾರ್ವೆಲ್ ಸೀರೀಸ್ನ ದೊಡ್ಡ ಅಭಿಮಾನಿ. ಹಾಗೆ ಸ್ಪೈಡರ್ ಮ್ಯಾನ್ ಮೂವಿಗಳಿಗೂ ಕೂಡ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ ಮೂವಿ ಯಾವಾಗ ಬರುತ್ತೆ ಅಂತ. ಫೈನಲಿ ಆ ದಿನ ಬಂದೇ ಬಿಡ್ತು. ಮೂವಿನೂ ನೋಡ್ಕೊಂಡ್ ಬಂದೆ. ಯಾರೆಲ್ಲ ನನ್ನಾಗೆ ಸ್ಪೈಡರ್ ಮ್ಯಾನ್ ಮೂವಿಗೋಸ್ಕರ ವೇಟ್ ಮಾಡ್ತಿದ್ರೋ ಅವ್ರಿಗೆಲ್ಲ ಹೇಳೋದೊಂದೇ, ಮೂವಿ ಮಾತ್ರ ಟಾಪ್ ಕ್ಲಾಸ್. ನಿಮ್ಮ ವೇಟಿಂಗಿಗೆ ತಕ್ಕ ಹಾಗೆ ಒಂದೊಳ್ಳೆ ವೇಟೇಜ್ ಇರೋ ಮೂವಿನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸಿನಿಮಾ ನೋಡಿದ ನನಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಇಷ್ಟ ಆಗ್ಲಿಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಇದು ಒಂದು ಆಕ್ಷನ್ ಅಡ್ವೆಂಚರ್ ಮೂವಿ ಡೈರೆಕ್ಟೆಡ್ ಬೈ ಡೆಸ್ಟಿನ್ ಡೇನಿಯಲ್ ಕ್ರೆಟನ್. ಟಾಮ್ ಹಾಲೆಂಡ್, ಝಂಡೆಯಾ, ಸಾಡೆ ಸಿಂಕ್, ಮಾರ್ಕ್ ರಫೆಲ್ಲೋ, ಜೋಕಬ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಕತೆ ಶುರು ಮಾಡೋಕ್ಕೂ ಮುಂಚೆ ಜಸ್ಟ್ ಒನ್ಸ್ ಹಾಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಿದ್ ಬರೋಣ. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಅಲ್ಲಿ ಪೀಟರ್ ಪಾರ್ಕರ್ ಒಪ್ಪಿಗೆಯಂತೆ ಡಾಕ್ಟರ್ ಸ್ಟ್ರೇಂಜರ್ ಒಂದು ಮ್ಯಾಜಿಕ್ ಸ್ಪೆಲ್ ನ ಕಾಸ್ಟ್ ಮಾಡ್ತಾರೆ. ಅದರಿಂದ ಪೀಟರ್ ಪಾರ್ಕರ್ ನ ಎಲ್ಲರೂ ಮರೀತಾರೆ, ಇನ್ಕ್ಲೂಡಿಂಗ್ ಅವನ ಗರ್ಲ್ ಫ್ರೆಂಡ್ MJ ಅಂಡ್ ಅವನ ಬೆಸ್ಟ್ ಫ್ರೆಂಡ್ ನೆಡ್ ಕೂಡ. ಇದು ಲಾಸ್ಟ್ ಪಾರ್ಟ್ ಆಯ್ತು. ಈಗ ಈ ಮೂವಿಗೆ ಬರೋದೇ ಆದ್ರೆ ಹೀರೋ ಪೀಟರ್ ಪಾರ್ಕರ್ ಎಲ್ಲರನ್ನು ಕಳ್ಕೊಂಡು ಒಬ್ಬಂಟಿಯಾಗಿದ್ದಾನೆ. ಇಲ್ಲಿಂದ ಅವನಿಗೆ ಏನೆಲ್ಲ ಸಂಕಷ್ಟಗಳು ಬಂದವು, ಆ ಕಷ್ಟಗಳನ್ನ ಹೇಗೆ ಎದುರಿಸಬೇಕಾಯ್ತು, ಅವನಿಗೆ ಇರೋ ಸೂಪರ್ ಪವರ್ಗಳೇನು, ಈ ಜರ್ನಿಯಲ್ಲಿ ಅವನ ಜೊತೆ ಯಾರೆಲ್ಲ ನಿಂತ್ಕೊಂಡ್ರು ಅನ್ನೋದನ್ನೆಲ್ಲ ನೀವು ಮೂವಿನಲ್ಲೇ ನೋಡೇ ತಿಳ್ಕೋಬೇಕು. ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಟಾಮ್ ಹಾಲೆಂಡ್ ಅವರ ಆಕ್ಟಿಂಗ್. ದ ವೇ ಹಿ ಆಕ್ಟಿಂಗ್ ವಾಸ್ ಜಸ್ಟ್ ವಾವ್ ಅನ್ಬೋದು. ಸ್ಪೈಡರ್ ಮ್ಯಾನ್ ಪಾತ್ರಕ್ಕೆ ಕೊಟ್ಟಂತ ಎನರ್ಜಿ ಅಲ್ಟಿಮೇಟ್ ಆಗಿ ಇತ್ತು. ಕಾಮಿಡಿ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಆಕ್ಷನ್ ಎಲ್ಲವನ್ನು ತುಂಬಾ ಮೆಚೂರ್ಡ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಪ್ರೀವಿಯಸ್ಲಿ ಬಂದಂತ ಸ್ಪೈಡರ್ ಮ್ಯಾನ್ ಮೂವಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಮೂವಿಯಲ್ಲಿ ಎಲ್ಲಾ ಅಂಶಗಳು ಇದ್ವು ಅಂತ ಹೇಳ್ಬಹುದು. ಇನ್ನು MJ ಹಾಗೂ ನೆಡ್ ಪಾತ್ರಕ್ಕೆ ಬರೋದೇ ಆದ್ರೆ ಅಷ್ಟೊಂದು ಸ್ಪೇಸ್ ಕೊಟ್ಟಿಲ್ಲ. ಬಟ್ MJ ಮತ್ತೆ ಪೀಟರ್ ಪಾರ್ಕರ್ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಒಂದು ರೀತಿ ಮ್ಯಾಜಿಕ್ ಗಳೇ ಆಗ್ತಿತ್ತು ಅಂತ ಹೇಳ್ಬಹುದು. ಇನ್ನ ಮೂವಿಯ ಗ್ರಾಫಿಕ್ಸ್ ಬಗ್ಗೆ ಹೇಳೋದೇ ಆದ್ರೆ ಟಾಪ್ ನಾಚ್ ಅಂತ ಹೇಳ್ತೀನಿ. ಸಿನಿಮಾ 3D ಆಗಿರೋದ್ರಿಂದ ವಿಜುವಲಿ ಇಟ್ಸ್ ಲೈಕ್ ಎ ವಾವ್ ಅಂತ ಅನ್ನಿಸ್ತಿತ್ತು. ಕ್ಯಾಮರಾ ವರ್ಕ್ಸ್ ಇರ್ಬೋದು, ಆಕ್ಷನ್ ಸೀನ್ಗಳು, ಸ್ವಿಂಗಿಂಗ್ ಸೀನ್ಗಳು, ನಿಂಜಾ ಫೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ MCU ಕ್ಯಾರೆಕ್ಟರ್ ಗಳ ಪ್ಲೇಸ್ಮೆಂಟ್ ಕೂಡ ತುಂಬಾ ನೀಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂಡ್ ಅದೆಲ್ಲ ಕೂಡ ಇಲ್ಲಿ ವರ್ಕ್ ಆಯ್ತು ಅಂತ ಅನ್ನಿಸ್ತು. ಇದರ ಎಲ್ಲಾ ಕ್ರೆಡಿಟ್ಸ್ ಗಳು ಕೂಡ ಡೈರೆಕ್ಟರ್ ಡೆಸ್ಟಿನ್ ಡೇನಿಯಲ್ ಕ್ರೆಟಲ್ ಅವರಿಗೆ ಕೊಡ್ಲೇಬೇಕು. ಇನ್ನು ಇಲ್ಲಿನ BGM ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಒಂದೊಳ್ಳೆ ಥಿಯೇಟರಿಕಲ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಇಲ್ಲಿನ ನೆಗೆಟಿವ್ಸ್ ಅಂತ ಹೇಳೋಕೆ ನನಗೆ ಏನು ಇಲ್ಲ. ಜಸ್ಟ್ ಇಲ್ಲಿನ ವಿಲನ್ ಕ್ಯಾರೆಕ್ಟರ್ ಇನ್ನ ಸ್ವಲ್ಪ ಸ್ಟ್ರಾಂಗ್ ಇರಬೇಕಿತ್ತು ಅನ್ನಿಸ್ತಿತ್ತು. ಕ್ಲೈಮ್ಯಾಕ್ಸ್ ಇನ್ನ ಬೆಟರ್ ಆಗ್ಬೋದಿತ್ತು ಅನ್ನಿಸ್ತು. ಬಟ್ ಸ್ಟೋರಿಯ ಕನ್ಕ್ಲೂಷನ್ ಕನ್ವೆ ಆಗೋದ್ರಿಂದ ಅದು ಕೂಡ ಓಕೆ ಅನ್ನಿಸ್ತು. ಫೈನಲಿ ಮೂವಿ ಬಂದು ತುಂಬಾನೇ ಚೆನ್ನಾಗಿದೆ. ಮಸ್ಟ್ ವಾಚ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಥಿಯೇಟರ್ ನಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತಾನು ಕೇಳ್ಕೊಂತೀನಿ. ಸೊ ಇದು ನನ್ನ ರಿವ್ಯೂ ಆಗಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆಸ್ ಯೂಶುವಲ್ ಮತ್ತೆ ಭೇಟಿ ಆಗೋಣ.